ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಒಂದು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಡಾಕ್ಟರ್ ಉಷಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಡಾಕ್ಟರ್ ಹೆಸರು ಉಷಾ ಅಂತ ಹೇಳ್ಕೊಂಡಿದ್ದಾರೆ. ಇವರ ವಯಸ್ಸು 39ರ ಒಂದು ಪ್ರಾಯ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಸತಿ ಇರೋದು ಬೆಂಗಳೂರು. ಹಾಗೇನೆ ಗಂಡ ಇದ್ದಾನೆ, ಆದರೂ ಚೂಲು ಎದ್ದಾಗ ಬೇರೆ ಒಂದು ಗೂಟ ಬೇಕು ಅಂತೇಳಿ ಅನಿಸುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಏನಪ್ಪಾ ಅಂದ್ರೆ, ಒಂದೇ ಗೂಟದ ಒಂದು ರುಚಿ ಕಂಡು ಸಾಕಾಗಿದೆ, ಅದಕ್ಕೆ ಬೇರೆ ಒಂದು ಸಂಬಂಧ ಕೂಡ ನೋಡ್ತಾ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ಮುದುಕರ ಒಂದು ಜೊತೆಗೆ ಒಮ್ಮೆ ಮಲಗುವ ಒಂದು ಆಸೆ, ಆದರೆ ಮೋಸ ಮಾಡಬಾರದು ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಡಾಕ್ಟರ್ ಉಷಾ ಅವರ ಒಂದು ಬಯೋಡೇಟಾ ಕೂಡ ಆಗಿರುತ್ತೆ. ಹಾಗೇನೆ ಸ್ಪಿನ್ನಿ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಸೊ ಇದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಕೂಡ ಆಗಿರುತ್ತೆ. ಅದು 2022ರ ಒಂದು ಮಾಡೆಲ್ ವೋಲ್ಕ್ಸ್ ವ್ಯಾಗನ್ ಟೈಗನ್ ಅಂತೇಳಿ ಟಾಪ್ ಲೈನ್ 1.0 TSI ಅಂತೇಳಿ 80 ಒಂದು ಸ್ಪೋರ್ಟ್ಸ್ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಇದರಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತಾರೆ. ಬನ್ನಿ. ಬಿಫೋರ್ ನೋಡಿ, ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಂಡ ಇದ್ರೂ ಕೂಡ ಈ ಡಾಕ್ಟರ್ ಒಂದು ಜೀವನಕ್ಕೆ ಹೀಗೆ ಆಸೆ ಹುಟ್ಟಲು ಕಾರಣ ಹೀಗೆಲ್ಲ ಇದೆ. ಫಸ್ಟ್ ನೋಡಿ, ಇವಳ ಒಂದು ಸ್ವಂತ ಊರು ಆಂಧ್ರ ಕಡೆ ಬರುತ್ತೆ. ಲವ್ ಮಾಡಿ ಮದುವೆ ಕೂಡ ಆಗಿದ್ದಾಳೆ. ಪ್ರತಿದಿನ ಇಬ್ಬರು ಕೂಡ ಆಲ್ಮೋಸ್ಟ್ ಸುಖ ಇಲ್ಲದೆ ಮಲಗಲ್ಲ. ಆದರೆ ಇವಾಗ ಗಂಡ ಯಾಕೋ ಅಷ್ಟೊಂದು ಆಸಕ್ತಿ ಕೂಡ ತೋರುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಇಂಗ್ಲಿಷ್ ವಿಡಿಯೋ ನೋಡಿ ಹೆಚ್ಚು ನೋಡ್ತಾ ಇದ್ದೇನೆ. ಸೊ ಅದರಲ್ಲಿ ವಯಸ್ಸಾದ ಒಂದು ಮುಡುಕರು ಚೆನ್ನಾಗಿ ಮಾಡ್ತಿರ್ತಾರೆ. ಅದನ್ನ ಆಲ್ಮೋಸ್ಟ್ ಕೊಂಡು ಅವರ ಜೋಡಿ ಒಮ್ಮೆ ಅನುಭವಿಸೋಣ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಕಳಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಈ ತರ ಒಂದು ಅರ್ಥ ಮಾಡಿಕೊಂಡು ಇರುವಂತ ವ್ಯಕ್ತಿ ಸಿಕ್ಕರೆ ಬೇಕಾದ ಹಾಗೆ ಆಲ್ಮೋಸ್ಟ್ ಬೇಕಾದಾಗ ನಾನು ಕರೆಯುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ವಯಸ್ಸು 60ರ ಒಳಗನೆ ಇರಬೇಕು. ಮತ್ತೆ ಎಕ್ಸಸೈಸ್ ಮಾಡಿ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು. ಮತ್ತೆ ನನ್ನ ಕ್ಲಿನಿಕ್ ಅಡ್ರೆಸ್ ಕೂಡ ಕೊಡ್ತೇನೆ. 2ರಿಂದ 3 ಗಂಟೆ ಆಲ್ಮೋಸ್ಟ್ ಒಂದು ಊಟದ ಒಂದು ಸಮಯ ಕೂಡ ಆಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ಯಾರು ಕೂಡ ಬರಲ್ಲ. ಅವಾಗ ಬಂದು ಒಳಗೆ ಸಿಂಗಲ್ ರೂಮ್ ಕೂಡ ಇದೆ, ಅಲ್ಲೂ ಚೆನ್ನಾಗಿ ಮಾಡಬೇಕು. ನನಗೆ ಚಪಾತಿ ಚೀಪಿಸಿಕೊಳ್ಳೋ ಒಂದು ಆಸೆ ಇದೆ, ಅದನ್ನ ಮಾಡಿ ಖುಷಿ ಪಡಿಸಿದ್ರೆ ಬೇರೆ ಮನೆ ಮಾಡಿ ಆಲ್ಮೋಸ್ಟ್ ನಿಮ್ಮನ್ನ ಇಟ್ಕೊಂತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ತಿಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ. ಹಾಗೇನೆ ಕಾರ್ನ ಬಗ್ಗೆ ಕೂಡ ನಾವು ನೋಡ್ಲಿಕ್ಕೆ ಹೋದ್ರೆ ಇದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಅಕ್ಟೋಬರ್ 2021ರಲ್ಲಿ ಒಂದು ರಿಜಿಸ್ಟ್ರೇಷನ್ ಕೂಡ ಆಗಿರುತ್ತೆ. ಮತ್ತೆ ಜನವರಿ 2022 ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು ಮೇಕ್ ಇಯರ್ ಬಂದ್ಬಿಟ್ಟು 2021, ರಿಜಿಸ್ಟ್ರೇಷನ್ ಆಗಿರೋದು 2022. ಫೀಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ DS6 ಅಂತ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ನೋಡಿಕೋದ್ರೆ 111K ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಆಟೋಮೆಟಿಕ್ ಸಿಸ್ಟಮ್ ಎಲ್ಲ ಕೂಡ ಆಗಿರುತ್ತೆ. ಮತ್ತೆ ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನೂ ಕೂಡ ನವೆಂಬರ್ 2026 ತನಕ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ನ ಒಂದು ಇಮೇಜ್ ನೋಡಿಕೋದ್ರೆ ಹೀಗೆಲ್ಲ ಇದೆ. ಮತ್ತೆ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ನಮಗೆ 11,31,000 ತನಕ ಇವಾಗ ಪ್ರೈಸ್ ಫೈನಲ್ ಕೂಡ ಆಗೋ ಒಂದು ಪ್ಲಾನ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿಕೋದ್ರೆ ಸ್ಪೆಸಿಫಿಕೇಶನ್ ನೋಡಿಕೋದ್ರೆ 18ರಿಂದ 19 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಮತ್ತೆ ಐರನ್ ಕ್ಲಿಯರೆನ್ಸ್ 188 mm ಅಂತೇಳಿ ಹೇಳ್ಕೊಂಡಿದ್ದಾರೆ. ಬೋಟ್ ಸ್ಪೇಸ್ ನೋಡಿಕೋದ್ರೆ 385 ಲೀಟರ್ ಕೂಡ ಹಿಡಿಸುತ್ತೆ. ಮತ್ತೆ ಡಿಸ್ಪ್ಲೇಸ್ಮೆಂಟ್ ನೋಡಿಕೋದ್ರೆ 999cc ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಟಾಪ್ ಫೀಚರ್ಸ್ ನೋಡಿಕೋದ್ರೆ ಏರ್ ಬ್ಯಾಗ್ಸ್ ಇದೆ, ಸ್ಟಾರ್ಟ್ ಕೂಡ ಇದೆ, ಮತ್ತೆ ವೆಂಟಿಲೇಟರ್ ಸೀಟ್ ಕೂಡ ಇದೆ, ಮತ್ತೆ ಆಲ್ಮೋಸ್ಟ್ ಸೈಡ್ ಏರ್ ಬ್ಯಾಗ್ ಕೂಡ ಇದೆ, ಮತ್ತೆ ಕ್ರೂಸ್ ಕಂಟ್ರೋಲ್ ಇದೆ, ಆಂಬಿಟ್ ಇಂಟರ್ ಲೈಟಿಂಗ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬೂಟ್ ಸ್ಪೋರ್ಟ್ಸ್ ಹೀಗೆಲ್ಲ ಇದೆ, ಮತ್ತೆ ಡ್ಯಾಶ್ ಬೋರ್ಡ್ ಹೀಗೆಲ್ಲ ಇದೆ ಅಂತೇಳಿ ಇಮೇಜ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿ ಇವರ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.